ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರದ ನಾಮಪಲ್ಲಿ ಪ್ರದೇಶದ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಕಚೇರಿ ಗಾಂಧಿ ಭವನದಲ್ಲಿ ಏಪ್ರಿಲ್ 19ರಂದು ತೆಲಂಗಾಣ ರಾಜ್ಯದ ಆದಿವಾಸಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಗಳು ಹಾಗೂ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾ ಶ್ರೀನಿವಾಸ್ ಎನ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೆಲಂಗಾಣ ರಾಜ್ಯದ ಆದಿವಾಸಿ ಜನಾಂಗದ ಹಕ್ಕುಗಳ ಸಂರಕ್ಷಣೆ ಶ್ರಮಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಂಯೋಜಕರು ಹಾಗೂ ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾದ ಶೋಭನ್ ಬಾಬು, ಕೇರಳ, ತಮಿಳುನಾಡು, ಅಂಡಮಾನ್ ನಿಕೋಬಾರ್ ಉಸ್ತುವಾರಿಗಳಾದ ಡಾ ವೆಂಕಟೇಶ್ ಚವ್ಹಾಣ್, ನರೇಶ್ ರಾಠೋಡ್, ಛತ್ತೀಸ್ಗಢ ರಾಜ್ಯ ಉಸ್ತುವಾರಿಗಳು ಇವರುಗಳನ್ನು ಒಳಗೊಂಡಂತೆ ಮಹತ್ವದ ಸಭೆ ನಡೆಸಿದರು. ಇವರ ನೇತೃತ್ವದಲ್ಲಿ ತೆಲಂಗಾಣ ರಾಜ್ಯದ ಆದಿವಾಸಿ ಜನಾಂಗದ ಸಮಸ್ಯೆ ಸವಾಲುಗಳ ಬಗ್ಗೆ ಚರ್ಚಿಸಿದರು. ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷ ಬಲವರ್ಧನೆ ನಿಟ್ಟಿನಲ್ಲಿ ಮುಖ್ಯವಾಗಿ ಆದಿವಾಸಿ ಜನಾಂಗದ ರಾಜಕೀಯ ಅಭಿವೃದ್ಧಿ ಮಾನದಂಡಗಳನ್ನು ಗಮನದಲ್ಲಿಟ್ಟುಕೊಂಡು ಚರ್ಚಿಸಿದರು. ತೆಲಂಗಾಣ ರಾಜ್ಯದ 33 ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರ ಆಯ್ಕೆ, ಪಕ್ಷ ಸಂಘಟನೆ ಇತ್ಯಾದಿಯಾಗಿ ಚರ್ಚಿಸಿದರು. ಸಕ್ರಿಯವಾಗಿ ಈಗಾಗಲೇ 30 ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರು ಇದ್ದು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡಲು ಚಿಂತನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಲಿಂಗಂ ನಾಯ್ಕ, ತೆಲಂಗಾಣ ಆದಿವಾಸಿ ಉಪಾಧ್ಯಕ್ಷರು, ಮಲ್ಲಿಕಾರ್ಜುನ, ತೆಲಂಗಾಣ ರಾಜ್ಯ ಉಪಾಧ್ಯಕ್ಷರು, ಮೋಹನ್ ಕುಮಾರ್, ಹಿರಿಯ ಆದಿವಾಸಿ ಕಾಂಗ್ರೆಸ್ ಮುಖಂಡರು, ಡಾ ರಾಜೇಶ್ ನಾಯ್ಕ, ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಮತಿ ಲಲಿತಾ, ಶ್ರೀಮತಿ ಸುನೀತಾ, ಡಾ ಟಿ ಓಂಕಾರಪ್ಪ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು. ರಾಜೇಂದ್ರ ಸಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.